ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನೀರು ದೋಸೆ ಹೇಗೆ ಮಾಡೋದಂತ ನೀರು ದೋಸೆ ಮಾಡೋದಿದೆ. ಅದಕ್ಕಿಂತ ಬಿಫೋರು ಒಂದು ವಿಶ್ ಇದೆ, ಆ ಸ್ಪೆಷಲ್ ವಿಶ್ ಇದೆ. ಆ ವಿಶ್ನ ನೋಡ್ಕೊಂಬನ್ನಿ. ಆಮೇಲೆ ನೀರು ದೋಸೆ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇದು a very big special day for me because it's my Dodapa's birthday. All of you wish my Dodapa's birthday, guys. ಫಸ್ಟ್ ಆಫ್ ಆಲ್ ನಮ್ಮ ದೊಡ್ಡಪ್ಪಗೆ ವಿಶ್ ಮಾಡಿಬಿಡೋಣ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದೊಡ್ಡಪ್ಪ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯುಷು, ಆರೋಗ್ಯ, ನೆಮ್ಮದಿ, ನೀವು ಇನ್ನೇನು ಏನು ಬಯಸ್ತಾ ಇದ್ದೀರ ಜೀವನದಲ್ಲಿ ಅದೆಲ್ಲ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಒಂದು ಸ್ಮಾಲ್ ಏನು ಹೇಳ್ಬೋದು, ನಂದು ನಮ್ಮ ದೊಡ್ಡಪ್ಪಂದು ಒಂದು ಸ್ಮಾಲ್ ಬಾಂಡಿಂಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ, ನಾನು ಚಿಕ್ಕವಳಿರಬೇಕಾದ್ರೂ ಇಲ್ಲಿವರೆಗೂ ಅವ್ರ ಜೊತೆ ನನ್ನದು ಸ್ವಲ್ಪ ಮೆಮೊರಿ ಅಂತ ಇರುತ್ತೆ. ಗೋಲ್ಡನ್, ಸಿಲ್ವರ್, ಐರನ್ ಎಲ್ಲ ಥರ ಮೆಮೊರಿಗಳಿರುತ್ತೆ. ಆ ಥರ ಒಂದೆರಡು ಮೆಮೊರಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ನಾನೇನು ಇವತ್ತು ಇಲ್ಲಿದ್ದೀನಿ ಅದಕ್ಕೆಲ್ಲ ನಮ್ಮ ದೊಡ್ಡಪ್ಪನೇ ಕಾರಣ. ಹಾಗಾಗಿ ನಾನು ಚಿಕ್ಕವಳಿಂದಾಗಿನೇ ಹಿಡಿದು ಇಲ್ಲಿವರೆಗೂ ನನಗೆ ಏನೇನು ನೆಸೆಸರಿ ಇದೆ, ಏನು ನೀಡಿದೆ, ಪ್ರತಿಯೊಂದು ಕೂಡ ನನಗೆ ಕೇಳೋಕ್ಕಿಂತ ಮುಂಚೆನೇ ಕೊಟ್ಟಿದ್ದಾರೆ. ನಮ್ಮದು ಮತ್ತು ನನ್ನ ದೊಡ್ಡಪ್ಪದ್ದು ಒಂದು ಸ್ಮಾಲ್ ಮೆಮೊರಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅವ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಹೇಳೋದಿದೆ. ಹಾಗಾಗಿ ನಾನು ಒಂದೆರಡು ಮೆಮೊರಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಮೆಮೊರಿ ಏನಂದರೆ, ನಾನು ತುಂಬ ಚಿಕ್ಕವಳಿದ್ದೆ. ಐ ಥಿಂಕ್ ಒಂದು 7 ಇಯರ್ಸ್ ಅಂದ್ಕೊಳ್ಳಿ, ಫಸ್ಟ್ ಸ್ಟ್ಯಾಂಡರ್ಡು. ಆವಾಗ ನಾವೆಲ್ಲರೂ ಬೆಂಗಳೂರಿಗೆ ಹೋಗ್ತಾಯಿದ್ವಿ. ನಾ ಅಪ್ಪ ಅಮ್ಮನ ಬಿಟ್ಟು ನಮ್ಮ ದೊಡ್ಡಪ್ಪನ ಜೊತೆ ಬೆಂಗಳೂರಿಗೆ ಹೋಗಿದ್ವಿ. ಆವಾಗ ಓದೋ ಕಾರಣಕ್ಕೆ ನಮಗೆ ಸ್ಕೂಲಿಗೆ ಹಾಕಿದ್ರಲ್ವ, ಏನಾದರೂ ಹೋಮ್ವರ್ಕ್ ಬರ್ದಿಲ್ಲ, ಚೆನ್ನಾಗಿ ಓದಿಲ್ಲ ಅಂದರೆ ತುಂಬ ಕೋಪ ಬಂದುಬಿಟ್ಟು ಹೊಡೆದ್ಬಿಡೋರು. ಹೊಡೆದ್ಬಿಡೋರು. ಏನಾದರೂ ಕೆಲಸ ಇದೆ ಅಂತ ಹೊರಗಡೆ ಹೋಗ್ತಾಯಿದ್ರು. ನಾವು ಚಿಕ್ಕವರಲ್ವ, ಬೇಗ ಊಟ ಮಾಡಿಬಿಟ್ಟು ಮಲಗಿಬಿಡ್ತಿದ್ವಿ. ಅವ್ರು ಬರೋದು ತುಂಬ ಲೇಟ್ ಆಗೋದಲ್ವ, ಆಫೀಸ್ಗೆ ಏನೋ ಹೋಗ್ತಾಯಿದ್ರು. ಅವರು ಬಂದುಬಿಟ್ಟು ಅವರು ಊಟ ಮಾಡ್ತಾಯಿದ್ರು, ಕೈಕಾಲು ಮುಖ ತೊಳ್ಕೊಂಡು. ಅಷ್ಟಕ್ಕೂ ಒಂದು ಸತಿ ಮನೆಯಲ್ಲಿರೋರಿಗೆಲ್ಲ ವಿಚಾರಿಸೋರು, ಮಕ್ಕಳು ಊಟ ಮಾಡಿದ್ದಾರೆ ಅಂತ. ಊಟ ಮಾಡಿದ್ದಾರೆ ಅಂತ ಹೇಳಿದ್ರು ಅವರಿಗೆ ಸಮಾಧಾನ ಇರ್ತಿರಲಿಲ್ಲ. ಇಲ್ಲ, ಅವರು ಊಟ ತಟ್ಟೆಗೆಲ್ಲ ಹಾಕೊಂಡ್ಬಿಟ್ಟು ನಮ್ಮನ್ನು ಬಂದು ನಾವು ನಿದ್ದೆಗಳಲ್ಲಿದ್ದರು ಎಬ್ಬಿಸಿ ಮುಖ ತೊಳೆದು ಅವ್ರು ಉಣೋ ತಟ್ಟೆಯಲ್ಲಿ ಒಂದೆರಡು ತುತ್ತು ಕೊಡೋರು. ಅವಾಗ ನಮಗೇನೋ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ಅವ್ರ ಪ್ರೀತಿ ಬಗ್ಗೆ. ಈಗ ನಾವು ದೊಡ್ಡವರಾದ್ಮೇಲೆ ಅರ್ಥ ಆಗಿದೆ. ನಾವು ನಮ್ಮ ಮಕ್ಕಳಿಗೆ ಹೊಡೆದ್ರೆ ಯಾವ ಥರ ಪೇನ್ ಆಗುತ್ತೆ ಆ ಥರ ಪೇನ್ ಅವರು ಮಾಡ್ಕೋತಾಯಿದ್ರು. ಈ ಥರ ವ್ಯಕ್ತಿಗಳು ಇರೋದು ತುಂಬ ಕಷ್ಟ. ನನ್ನ ಲೈಫಲ್ಲಿ ದೇವರು ಇಂಥ ಒಳ್ಳೆ ಬ್ಯೂಟಿಫುಲ್ ಹಾರ್ಟ್ ಪರ್ಸನ್ನ ಕೊಟ್ಟಿರೋದಕ್ಕೆ ಆ ದೇವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನನ್ನ ನನ್ನ ಮದುವೆನ ನಾನು ಅಂದ್ಕೊಂಡಿದ್ದೆ, ನನ್ನ ಮದುವೆ ಒಂದು ಡ್ರೀಮ್ ಇರುತ್ತೆ ಎಲ್ಲರಿಗೆ, ಗರ್ಲ್ಸ್ಗಳಿಗೆ. ನನ್ನ ಮದುವೆ ಈ ಥರ ಆಗಬೇಕು, ಆ ಥರ ಆಗಬೇಕು ಅಂತ. ನನ್ನ ಮದುವೆನ ನಾನು ಅಂದ್ಕೊಂಡಿರೋಕ್ಕಿಂತ ಒಂದು 100 ಪಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಫ್ಯಾಮ್ಲಿನ ನೋಡಿಬಿಟ್ಟು ಆ ಮನೆಗೆ ನನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ನಾನು ಎಷ್ಟು ದಿನ ಭೂಮಿ ಮೇಲೆ ಇರ್ತೀನೋ ಅಲ್ಲಿವರೆಗೂ ಅವ್ರು ಮಾಡಿರೋ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದೊಡ್ಡಪ್ಪ. ನೀವು ಚೆನ್ನಾಗಿರಿ, ನೀವು ಚೆನ್ನಾಗಿದ್ದೀರಿ, ನಾವು ಚೆನ್ನಾಗಿರ್ತೀವಿ. ಇನ್ನೂ ಒಂದು ಲಾಸ್ಟ್ ಮೆಮೊರಿ, ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಯಾವಾಗಲೂ ಹೇಳೋರು, ನಾನು ನಮ್ಮ ಅಮ್ಮನ ತುಂಬ ಮಿಸ್ ಮಾಡ್ಕೋತೀನಿ ಅಂತ. ಅವ್ರ ಅಮ್ಮನ ಯಾವಾಗಲೂ ಮಿಸ್ ಮಾಡ್ಕೊಳ್ಳೋರು ಅವರು. ನಮ್ಮ ಅಜ್ಜಿ, ಅವರಮ್ಮ ಅಂದರೆ ನಮ್ಮ ಅಜ್ಜಿ ಬೇಗ ತೀರೋಗಿರೋದ್ರಿಂದ ಅವ್ರ ಅಮ್ಮನ ಪ್ರೀತಿ ಜಾಸ್ತಿ ಕಾಣಿಸಿಲ್ಲ. ಹಾಗಾಗಿ ಅವ್ರು ನಮ್ಮ ದೊಡ್ಡಮ್ಮ ಕೊಡ್ತಾ ಇದ್ದಾರೆ ನಮ್ಮ ಅಜ್ಜಿ ಪ್ರೀತಿನ. ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ದೊಡ್ಡಮ್ಮ ಅವ್ರನ್ನ. ಈಗ ಚೆನ್ನಾಗಿ ನೋಡ್ಕೊತಿಲ್ಲ ಅಂತಲ್ಲ, ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹೀಗೆ ಚೆನ್ನಾಗಿರಿ ದೊಡ್ಡಪ್ಪ. ಗೈಸ್, ಇವತ್ತು ನೀರು ದೋಸೆ ಮಾಡೋಣ. ನೀರು ದೋಸೆ ಮಾಡಲು ನಾನೇನು ಅದು ಲೋಟ ತೋರಿಸ್ತಾ ಇದ್ದೀನಲ್ವ, ಆ ಲೋಟದಲ್ಲಿ 1.5 ಕಪ್ಪು, ಒಂದು ಸ್ವಲ್ಪ ಮೇಲೆ, ಜಾಸ್ತಿ ಏನಿಲ್ಲ, ಅಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ರಾತ್ರಿನೇ ನೆನೆ ಹಾಕಿದ್ದೀನಿ. ಇದು ಬೆಳಗ್ಗೆ ಎದ್ದು ರುಬ್ಬೋದು. ಈ ಅಕ್ಕಿನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಬೇಕು, ಯಾಕಂದರೆ ರೇಷನ್ ಅಕ್ಕಿ ಅಲ್ವಾ, ಒಂದು ಸ್ವಲ್ಪ ಡಸ್ಟು, ಸ್ವಲ್ಪ ಆ ಥರ ಇರುತ್ತೆ. ಹಾಗಾಗಿ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿಬಿಟ್ಟು ಒಂದು 4-5 ಅವರ್ಸ್ ನೆನಿಬೇಕು. ನೀವು ಬೆಳಗ್ಗೆ ಮಾಡೋರಿದ್ದರೆ ನೈಟ್ ನೆನೆಯಿಡಿ, ಇಲ್ಲ ನೈಟ್ ನೀರು ದೋಸೆ ಮಾಡ್ಕೋತೀನಿ ಅಂದರೆ ಬೆಳಗ್ಗೆ ನೆನೆಯಿಡಿ. ಇದೇನು ಫರ್ಮೆಂಟೇಷನ್ ಆಗಬೇಕಂತೇನಿಲ್ಲ. ಹಿಟ್ಟು ರುಬ್ಬಿದ ತಕ್ಷಣ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಗೈಸ್, ಟ್ರಸ್ಟ್, ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ತೀನಿ. ತುಂಬ ಈಸಿ ಪ್ರೊಸೆಸ್ಸು, ಭಾಳ ಏನು ಲೆಂದಿ ಪ್ರೊಸೆಸ್ ಅಲ್ಲ. ಇದೀಗ ಆರಾಮಾಗಿ ಎಲ್ಲರ ಮನೇಲಿ ಅಕ್ಕಿ ಇರುತ್ತೆ, ನೆನೆ ಹಾಕೋದು, ರುಬ್ಬೋದು ಅಷ್ಟೇ. ಅದ್ರ ಬಿಟ್ಟು ಇನ್ನೇನಿಲ್ಲ. ಇದ್ರ ಜೊತೆ ನೀರು ಚಟ್ನಿ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಅಕ್ಕಿನೆಲ್ಲ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ, ಮಿಕ್ಸಿ ಮಾಡೋಣ ಅಂತ. ಅದೆಲ್ಲ ತಗೊಂಡು ನೀರು ದೋಸೆನ ಒಬ್ರೊಬ್ರಿಗೆ ಕನ್ಫ್ಯೂಷನ್ ಇರುತ್ತೆ ಯಾವ ಹಂಚ್ ಮೇಲೆ ಮಾಡೋಣ ಅಂತ.
ನಾನು ಕಬ್ಬಿಣ ಹಂಚಿದ ಮೇಲೇ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಮ್ಮ ನಾನ್ ಸ್ಟಿಕ್ ತವ ಯೂಸ್ ಮಾಡೋದು ಕಡಿಮೆ ಮಾಡಿ ಗೈಸ್, ಆದಷ್ಟು ಆರ್ಗ್ಯಾನಿಕ್ ಆಗಿರೋಕ್ಕೆ ಟ್ರೈ ಮಾಡಿ. ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ನನ್ನ ಕೈಯಲ್ಲಿ ಕ್ಯಾಮ್ರಾ ಹಿಡ್ದಿದ್ದೀನಲ್ವ, ಹಾಗಾಗಿ ಸ್ವಲ್ಪ ರುಬ್ಬೋದು ಕಷ್ಟ ಆಗ್ತಾಯಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಕ್ಯಾಮ್ರಾ ಆ ಕಡೆ ಈ ಕಡೆ ಸ್ವಲ್ಪ ಶೇಕ್ ಆಗ್ತಾಯಿದ್ರು. ನೈಸ್ ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ. ನಾನು ರುಬ್ಕೊಂಡು ಬಂದೆ. ಅದಾದಮೇಲೆ ಈಗ ಹಿಟ್ಟು, ಅದು ನಾನೇನು 1 ಕಪ್ ಹಾಕಿದ್ನಲ್ವ, ಆ ಕಪ್ಪಿಂದ 2 ಕಪ್ಪು ನೀರು ಹಾಕಬೇಕು ನೋಡಿ. ಹಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಮಜ್ಜಿಗೆ ಸಾರು ಮಾಡಬೇಕಾದ್ರೆ ಮಜ್ಜಿಗೆ ಇರುತ್ತಲ್ವ, ಆ ಅಳತೆಯಲ್ಲಿ ಇರಬೇಕಿತ್ತು. ನೀರು ದೋಸೆ ತೆಳ್ಳಗಿದ್ರೆ ನೀವು ಮಿಕ್ಸಿಗೆ ಹಾಕಬೇಕಾದ್ರೆ ಗೈಸ್ ತೆಂಗಿನಕಾಯಿ ಹಾಕಿ, ನಾನು ತೆಂಗಿನಕಾಯಿ ಹಾಕಿಲ್ಲ. ನೀವು ತೆಂಗಿನಕಾಯಿ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಅಲ್ಲ, ತುಂಬ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಹಾಕಬೇಕು. ಈ ನಿಂಬೆ ಗಾತ್ರಕ್ಕಿಂತ ಚಿಕ್ಕದಿರೋ ಇನ್ನೇನು ಎಕ್ಸಾಂಪಲ್ ಕೊಡಲಿ ಅಂದರೆ ಈ ಜಾಜಿಕಾಯಿ ಆ ಥರ ಬರುತ್ತಲ್ಲ, ಅಷ್ಟು ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಬಬೇಕಾದ್ರೆ ಅಕ್ಕಿ ಜೊತೆ ಇನ್ನೊಂದು ಸ್ವಲ್ಪ ಕಲರ್ ವೈಟಾಗಿ ಬರುತ್ತೆ ಅಂತ. ನಾನು ಅಕ್ಕಿನ ತುಂಬ ಚೆನ್ನಾಗಿ ವಾಶ್ ಮಾಡಿದ್ದಲ್ವ, ಹಾಗಾಗಿ ಹಿಟ್ಟು ತುಂಬ ಚೆನ್ನಾಗಿ ವೈಟ್ ಆಗಿತ್ತು ನೋಡಿ. ಅಲ್ಲಿದೆಯಲ್ಲ ಆ ಥರ ಹಿಟ್ಟು ಅಳಸಾಗಿರಬೇಕು. ಈಗ ನಾನು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಹಾಕೋರು ಸ್ವಲ್ಪ ಸೋಡಾನ ಹಾಕ್ಬೋದು, ನಾನು ಸೋಡಾ ಹಾಕಿಲ್ಲ, ಉಪ್ಪು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಮಾಡ್ತಾ ಇರೋದು, ಬೆಳಗ್ಗೆ ಟಿಫನ್ಗೆ. ನೈಟು ಮಾಡ್ಕೊಂಡು ತಿನ್ಬೋದು, ತುಂಬ ಈಸಿ ಗೈಸ್. ನಾನು ಟ್ರೈ ಮಾಡಿದ್ದೀನಿ, ತುಂಬ ಸಖತ್ತಾಗಿತ್ತು. ಆಮೇಲೆ ಜಾಸ್ತಿ ಹೊತ್ತೇನು ಟೈಮ್ ತೊಗೊಳಲ್ಲ, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೋಡಿ. ನಾನು ಕಬ್ಬಿಣ ತವದ ಮೇಲೆ ಮಾಡ್ತಾಯಿದ್ದೀನಿ. ಏಳುತ್ತೋ ಇಲ್ಲೋ ಅನ್ನೋ ಭಯನೇ ಬೇಡ, ತುಂಬ ಚೆನ್ನಾಗಿ ಬೀಳುತ್ತೆ. ಕಬ್ಬಿಣ ತವ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ದೋಸೆ ಇದು ನೀರು ದೋಸೆ ರೌಂಡಾಗಿ ಬರಬೇಕಂತೇನಿಲ್ಲ, ನೀವು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ನೀರು ದೋಸೆ. ಯಾಕಂದರೆ ನೀರು ಇರುತ್ತಲ್ವ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಅದು, ಹಾಗಾಗಿ ರೌಂಡ್ ಬರೋದು ಸ್ವಲ್ಪ ಕಷ್ಟ ನೋಡಿ. ಆ ಕಡೆ ಚಟ್ನಿ ಮಾಡಿದ್ದೀನಿ. ಸಾರಿ ಗೈಸ್, ನಾನು ಚಟ್ನಿ ಮಾಡೋದು ತೋರಿಸ್ಲೇ ಇಲ್ಲ, ಟೈಮ್ ಆಗ್ತಾಯಿತ್ತಲ್ವ, ಹಾಗಾಗಿ ನಾನು ತೋರಿಸ್ಲೇ ಇಲ್ಲ. ಚಟ್ನಿ ಮಾಡಿದ ಇವತ್ತಾದರೂ ಒಂದಿನ ಮಾಡೋಣ, ಅವಾಗ ತೋರಿಸ್ತೀನಿ. ಮತ್ತು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಚಟ್ನಿನೂ ಒಂದಿನ ತೋರಿಸ್ತೀನಿ. ನೀರು ಚಟ್ನಿ ಮಾಡ್ಕೊಳ್ಳಿ, ತುಂಬ ಗಟ್ಟಿಯಾಗಿರಬಾರ್ದು. ನೀರು ದೋಸೆಗೆ ನೀರು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಥರ ಮೇಲ್ಗಡೆ ಒಂದು ತಟ್ಟೆ ಹಾಕಿದ್ರೆ ಹಬೆಯಲ್ಲಿ ಮೇಲ್ಗಡೆ ಇರೋದು ಚೆನ್ನಾಗಿ ಬೇಯುತ್ತೆ ಅಂತ. ಈಗ ತೋರಿಸ್ತೀನಿ ನೋಡಿ ಗೈಸ್. ಕಬ್ಬಿಣ ಹಂಚದಲ್ಲಿ ಏಳುತ್ತೋ ಇಲ್ಲೋ ಅನ್ನೋ ತುಂಬ ಜನ ಭಯ ಇರುತ್ತೆ. ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂದರೆ, ನಾನ್ ಸ್ಟಿಕ್ ತವೆನೇ ಯೂಸ್ ಮಾಡೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ಸತಿ ಈ ಕಡೆ ಒಂದು ಸತಿ ಬೇಯಿಸ್ಕೊಳ್ಳಿ. ಅದು ಆಲ್ರೆಡಿ ಬೆಂದಿದೆ, ನನಗೆ ಇನ್ನು 2 ಸತಿ ಬೇಯಿಸಿದ್ರೇ ಸ್ವಲ್ಪ ಮನಸ್ಸಿಗೆ ಸಮಾಧಾನ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನೋ ಥರ. ಅದು ಹಬೆಯಲ್ಲಿ ಬಂದಿದೆ, ಅದು ಏನಂತಾರೆ ಫರ್ಮೆಂಟೇಷನ್ ಆದಾಗ ಯಾವ ಥರ ಬಬಲ್ಸ್ ಬರುತ್ತೆ ಆ ಥರ ಬಬಲ್ಸ್ ಬಂದಿದೆ ಮೇಲ್ಗಡೆ. ನಿಮಗೆ ಕ್ಯಾಮ್ರಾ ಸ್ವಲ್ಪ ಜೂಮ್ ಮಾಡಿ ತೋರಿಸಿದ್ರೆ ಗೊತ್ತಾಗೋದು, ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಆ ಥರ. ಒಂದು ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಗೈಸ್ ಹೇಗೆ ಬಂದಿದೆ ಅಂತ ನೋಡಿ. ಇಷ್ಟು ಸಾಫ್ಟ್ ಇರುತ್ತೆ ಅಂದರೆ ಹತ್ತಿಗಿಂತ ತುಂಬ ಸಾಫ್ಟಾಗಿರುತ್ತೆ, ತಿನ್ನೋಕೆ ಅಷ್ಟೇ ಚೆನ್ನಾಗಿರುತ್ತೆ. ಟ್ರಸ್ಟ್ ಮಿ ಗೈಸ್, ಒನ್ಸ್ ಯು ಟ್ರೈ ಇಟ್ ನೋಡಿ. 2ನೇ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಆ ತವೆಗೆ ಒಂದು ಸ್ವಲ್ಪ, ಅದು ನಾವು ಹಾಕಬೇಕಾದ್ರೆ ತವೆ ತುಂಬ ಬಿಸಿಯಲ್ಲೇ ಇರಬೇಕು, ಇದು ನೀರು ದೋಸೆ ಮಾಡಬೇಕಾದ್ರೆ. ನಮ್ಮಲ್ಲಿ ಮರ ಕಟ್ ಮಾಡ್ತಾಯಿದ್ರೆ ಅದ್ರ ಸೌಂಡ್ ಬರ್ತಾಯಿದೆ, ಇಗ್ನೋರ್ ಇಟ್ ಗೈಸ್ ನೋಡಿ. ಈ ಥರ ಹಾಕೋದು.
ನೋಡಿ ಈಗ ಆಗಿದೆ, ಇಡ್ತಾ ಇದ್ದೀನಿ. ಸ್ವಲ್ಪ ಸ್ಟೀಮಲ್ಲಿ ಪ್ಲೇಟು ಮೇಲ್ಗಡೆ ಹೀಟ್ ಆಗಿರುತ್ತಲ್ವ, ಹಾಗಾಗಿ ಭಯ ನನಗೆ. ಎಲ್ಲ ತೆಗಿತಾ ಇದ್ದೀನಿ. ನನ್ನ ಫೋನ್ ಬರ್ತಾಯಿದೆ ಗೈಸ್, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ನೋಡಿ ಇನ್ನೊಂದ್ಸತಿ ಈ ಕಡೆ ಬೇಯಿಸ್ಬಿಟ್ಟು ಹೀಗೆ ತೋರಿಸ್ತೀನಿ. ನೋಡಿ ಎಷ್ಟು ಹತ್ರಕ್ಕೆ ಬಂದು ಎಷ್ಟು ಚೆನ್ನಾಗಿ ಬಬಲ್ಸ್ ಬಂದಿದೆ ಅಂದರೆ. ಹಿಟ್ಟು ತುಂಬ ಚೆನ್ನಾಗಿ ಜಿಗಿಯಾಗಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒನ್ಸ್ ಯು ಗೈಸ್ ಮಾಡ್ಕೊಂಡು ತಿನ್ನಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿದ್ದುಬಿಡ್ತು, ಸಾರಿ ಗೈಸ್. ಅದು ಸ್ವಲ್ಪ ತೆಗಿಬೇಕಾದ್ರೆ ಬಿದ್ದುಬಿಡ್ತು. ನೋಡಿ ಚಟ್ನಿ, ನೀರು ದೋಸೆ ಒಂದು ಸತಿ ಮಾಡಿಕೊಡಿ, ತಿಂದ್ಕೊಡಿ.